ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಒಂದು ಸೆಕೆಂಡ್. ಯಾರು ನಮಸ್ತೆ ಸರ್, ನಮ್ಮದು ಸಿ ನಂಜಪ್ಪ ಟಿಂಬರ್ಸ್ ಅಂತ. ಅದರ ಟಿಂಬರ್ಸಲ್ಲಿ 6 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ನಮ್ಮ ಟೀಕ್ ವೆರೈಟೀಸ್ ಮತ್ತು ನಮ್ಮ ಪ್ರೈವೇಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಸರ್. ಮೊದಲನೇದಾಗಿ ಬಂದುಬಿಟ್ಟು ಲೋಕಲ್ ಟೀಕ್. ಲೋಕಲ್ ಟೀಕ್ ಅಂದರೆ ನಮ್ಮ ಹಾಸನ, ಮಲೆನಾಡು, ಚಿಕ್ಕಮಗಳೂರು, ಮೂಡಿಗೆರೆ, ಇಲ್ಲಿ ಸಿಗೋಂಥ ಸರ್. ಪ್ರತಿ ಟೀಕಲ್ಲೂ ಸರ್ 2 ಥರ ವೆರೈಟಿ ನೋಡ್ತೀವಿ. ಒಂದು ಕಮರ್ಷಿಯಲ್ ಮತ್ತು ಇನ್ನೊಂದು ಪ್ರೀಮಿಯಮ್. ಕಮರ್ಷಿಯಲ್ ಮತ್ತು ಪ್ರೀಮಿಯಮ್ ಇರೋ ವ್ಯತ್ಯಾಸ ಎರಡು. ಇಲ್ಲಿ ನೋಡಿ ನಮಗೆ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇದು ಬಂದುಬಿಟ್ಟು ವೈಟ್ ಮಿಕ್ಸ್ ಇದೆ, ಇದು ಬಂದುಬಿಟ್ಟು ಪ್ರೀಮಿಯಮ್. ಪ್ರೀಮಿಯಮ್ ಅಂತಂದರೆ ಸ್ವಲ್ಪ ಶೈನಿಂಗ್ ಇದೆ. ಕಮರ್ಷಿಯಲ್ ಅಂತಂದರೆ ಒಂದು 25 to 30 ಇಯರ್ಸ್ ಮರ ರೇಂಜನ್ನು ಕಟ್ ಮಾಡಿ ನಾವು ಮಾರ್ಕೆಟಿಗೆ ತಂದು ಕೊಡ್ತಾರೆ. ಅದೇನಪ್ಪ ಅಂತಂದರೆ ಕ್ಲೀನಾಗಿ ಗ್ರೈನ್ಸ್ ಆಗಿರಲ್ಲ, ಮರ ಕರೆಕ್ಟಾಗಿ ಸೀಸನಲ್ಲಿ ಆಗಿರಲ್ಲ. ಅದರಿಂದ ನಮಗೆ ಸ್ವಲ್ಪ ಡ್ಯೂರಬಿಲಿಟಿ ಕಡಿಮೆ. ಬಟ್ ನಾವು ಪ್ರೀಮಿಯಂ ಮೆಟೀರಿಯಲ್ಗೆ ಬಂದರೆ ಆಯಿಲ್ ಕಂಟೆಂಟ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಆಯಿಲ್ ಕಂಟೆಂಟ್ ಜಾಸ್ತಿ ಆಗದೆ ಹೋದಷ್ಟು ಅದ್ರದ್ದು ಡ್ಯೂರಬಿಲಿಟಿ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಮತ್ತು ಮರ ಬೆಂಡ್ ಬರೋದಾಗಲಿ, ಅದಾಗ್ತಿದ್ದಂಗೆ ಮರ ಊದೋದಾಗಲಿ ಅದು ಯಾವುದೂ ಆಗಲ್ಲ. ನೆಕ್ಸ್ಟು ನಮ್ಮ ಲೋಕಲ್ ಟೀಕ್ ಆಗ್ತಿದ್ದಂಗೆ ಶಿರ್ಸಿ ಟೀಕ್. ಶಿರ್ಸಿ ಟೀಕ್ ಬಂದುಬಿಟ್ಟು ಒಂದು ಕೋಸ್ಟಲ್ ರೀಜನ್ ಟೀಕ್ ಆಗಿರೋದ್ರಿಂದ ಇವ್ರದ್ದು ಆಯಿಲ್ ಕಂಟೆಂಟ್ ನಮ್ಮ ಲೋಕಲ್ ಟೀಕ್ ಹೋಲಿಸ್ಕೊಂಡ್ರೆ ತುಂಬ ಜಾಸ್ತಿ ಇರುತ್ತೆ. ಇವ್ರದ್ದು ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಶೈನಿಂಗ್ ಜಾಸ್ತಿ ಆಗುತ್ತೆ. ಈಗ ನೋಡಿ, ಇದು ಕಮರ್ಷಿಯಲ್, ಇದು ಪ್ರೀಮಿಯಮ್. ಇಲ್ಲಿ ವ್ಯತ್ಯಾಸ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ. ಇದು ವೈಟ್ ಮಿಕ್ಸ್ ಇದೆ, ಅದರಿಂದ ಇದು ನಮಗೆ ಆಲ್ಮೋಸ್ಟ್ ಇಂಜಿನಿಯರ್ಸ್ ಮತ್ತು ಕಮರ್ಷಿಯಲ್ ಪರ್ಪಸಲ್ಲಿ ಯೂಸ್ ಮಾಡ್ತಾರೆ. ನಾವು ಮೋಸ್ಟ್ ಆಫ್ ದ ಪೀಪಲ್ಸ್ ಮನೆಗೆ ಪ್ರಿಫರ್ ಮಾಡೋದಾದರೆ ಪ್ರೀಮಿಯಂ ಮೆಟೀರಿಯಲ್ಸ್ನೇ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ಶಿರ್ಸಿ ಆಗ್ತಿದ್ದಂಗೆ ನೆಕ್ಸ್ಟ್ ದಾಂಡೇಲಿ ಟೀಕ್. ದಾಂಡೇಲಿ ಟೀಕ್ ಬಂದುಬಿಟ್ಟು ನಮ್ಮ ಶಿರ್ಸಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ದಾಂಡೇಲಿಗೆ ಹೋಲಿಸ್ಕೊಂಡ್ರೆ ಫಾರ್ ಹೌ ಬೆಟರ್. ನೆಕ್ಸ್ಟ್ ದಾಂಡೇಲಿ ಬಿಟ್ಟರೆ ಮೋಸ್ಟ್ ಆಫ್ ದ ಲೋಕಲ್ ಪೀಪಲ್ಸ್ ಪ್ರಿಫರ್ ಮಾಡೋವಂಥದ್ದು ಹುಣಸೂರು ಟೀಕ್. ಯಾಕೆ ಹುಣಸೂರು ಟೀಕ್ನ ಪ್ರಿಫರ್ ಮಾಡ್ತಾರೆ ಅಂತಂದರೆ ಇದು ನಮ್ಮ ಆಲ್ಮೋಸ್ಟ್ ಎಲ್ಲ ಬರ್ಮಾ ಟೀಕ್ ಬಿಟ್ಕೊಂಡ್ರೆ ನೆಕ್ಸ್ಟು ಲೀಡಿಂಗಲ್ಲಿರೋದು ಆಯಿಲ್ ಕಂಟೆಂಟಲ್ಲಿ ಅಂದರೆ ಹುಣಸೂರು ಟೀಕು. ಮೈಸೂರಲ್ಲಿ ಅರಮನೆ ಒಳಗಡೆ ಎಲ್ಲ ಯೂಸ್ ಮಾಡಿರೋಂಥ ಟೀಕ್ ಅಂದರೆ ಹುಣಸೂರು ಟೀಕು. ನಾವಿಲ್ಲಿ ಕ್ಲೀನಾಗಿ ತುಂಬ ಶೈನಿಂಗ್ ಇದೆ ನಮ್ಮ ಲೋಕಲ್ ಟೀಕ್ಸು ಮತ್ತು ದಾಂಡೇಲಿ ಶಿರ್ಸಿಗೆ ಹೋಲಿಸ್ಕೊಂಡ್ರೆ. ಅದರಿಂದ ನಾವು ಹುಣಸೂರು ಟೀಕ್ನ ಪ್ರಿಫರ್ ಮಾಡ್ತೀವಿ. ಗ್ರೈನ್ಸ್ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ಟೀಕಲ್ಲೇ ಬೆಸ್ಟ್ ಟೀಕ್ ಅಂತಂದರೆ ಅವೈಲೇಬಲಲ್ಲಿ ಬರ್ಮಾ ಟೀಕು. ಬರ್ಮಾ ಟೀಕ್ ಈ ಬಂದರೆ ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ 80 to 100 ಇಯರ್ಸ್ ತುಂಬ ಹಳೆ ಮರ. ಈ ಮರದಲ್ಲಿ ಆಯಿಲ್ ಕಂಟೆಂಟು ನಮ್ಮ ಹುಣಸೂರಲ್ಲಿ ಏನಿದೆ ಅದು ಡಬಲ್ ಇರುತ್ತೆ. ಇದು ಬಂದುಬಿಟ್ಟು ನ್ಯಾಚುರಲ್ ಶೈನಿಂಗ್, ವಿತೌಟ್ ಪಾಲಿಶು ಶೈನಿಂಗ್ ಕೊಡ್ತಾ ಇದೆ. ಇದರಲ್ಲಿ ಆಯಿಲ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ಸು ಮನೆ ಎಂಟ್ರೆನ್ಸ್ ಡೋರು ಮತ್ತು ದೇವ್ರ ಮನೆಗೆ ಪ್ರಿಫರ್ ಮಾಡ್ತಾರೆ ಇದನ್ನು. ಇದರಲ್ಲಿ ಡ್ಯೂರಬಿಲಿಟಿ ಮತ್ತು ಸ್ಟ್ರೆಂತ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಮರ ಕಟ್ ಮಾಡಿದಾಗ ಬೆಂಡ್ ಆಗೋದಾಗಲಿ ಅದು ಯಾವುದೂ ಸಹ ಇಲ್ಲಿ ನಾವು ನೋಡಲ್ಲ. ಇನ್ನೂ ಒಂದು ಈ ಮರ ಗ್ರೈನ್ಸ್ ಮೇಲ್ಗಡೆ ಏನು ಸ್ಟಾರ್ಟ್ ಆಗುತ್ತೆ ಅದು ಬಾಟಮರ್ಗೂ ಸಹ ಸೇಮ್ ಗ್ರೈನ್ಸ್ ಬರುತ್ತೆ ವಿತ್ ಪ್ಯಾರಲಲ್ ಲೈನ್ಸ್. ಬಟ್ ಬೇರೆದ್ರಲ್ಲೆಲ್ಲ ಇಷ್ಟೊಂದು ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ, ಬಟ್ ಬರ್ಮಾ ಟೀಕ್ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟು ಇವಾಗ ಅಟ್ ಪ್ರೆಸೆಂಟ್ ಬರ್ಮಾ ಟೀಕು ಸ್ವಲ್ಪ ಇನ್ಸಫಿಷಿಯೆಂಟ್ ಆಗಿದೆ, ಲಿಮಿಟೆಡ್ ಸೋರ್ಸ್ ಆಗಿರೋದ್ರಿಂದ ಬರ್ಮಾ ಬಾರ್ಡರ್ ಟೀಕ್ ಅಂತ ಒಂದು ಬರ್ತಾ ಇದೆ. ಬನ್ನಿ ಅದನ್ನು. ನೆಕ್ಸ್ಟ್ ಬರ್ತಿರೋದು ಬರ್ಮಾ ಬಾರ್ಡರ್ ಟೀಕ್. ಇದೆಲ್ಲ ನಿಮಗೆ 35 to 40 ಇಯರ್ಸ್ ರೇಂಜ್ ಮರ ನಾವು ಕಟ್ ಮಾಡಿ ಬಂದ್ಬಿಟ್ಟು ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮಾರ್ಕೆಟ್ಗೆ. ಇದರಲ್ಲಿ ಏನಪ್ಪ ಅಂತಂದರೆ ಸಿಮಿಲಾರಿಟಿ ಬರ್ಮಾ ಟೀಕಲ್ಲಿ ಏನಿದೆ ಆ ಸಿಮಿಲಾರಿಟಿ ಸೋಲುತ್ತೆ. ಬಟ್ ಬರ್ಮಾ ರೀತಿ ಆಯಿಲ್ ಕಂಟೆಂಟು ಮತ್ತು ಬರ್ಮಾ ಫೀಚರ್ಸು ನಮಗೆ ಬರ್ಮಾ ಟೀಕಲ್ಲಿ ಸಿಗಲ್ಲ. ಅದರಿಂದ ನಮ್ಮ ಸಂಭವ ಅಂದರೆ ಲೋಕಲ್ ಪೀಪಲ್ಸ್ ಈಗ ಕಾಸತಕ್ಕಂಥ ಗಜೆ ಅಂತ ಹೇಳ್ತೀವಲ್ಲ, ಅವ್ರಿಗೆ ಯಾವ ರೀತಿ ಪ್ರಿಫರ್ ಮಾಡ್ತಾರೆ ಆ ಬೇಸಿಸ್ ಮೇಲೆ ಬರ್ಮಾ ಟೀಕೆ ಕೆಲವರು ಲೋಕಲ್ ನೀಮು ಮತ್ತು ಮಹಾರಾಷ್ಟ್ರ ನೀಮು, ಗುಜರಾತ್ ನೀಮು ಪ್ರತಿಯೊಂದು. ಅದು ಬಿಟ್ಟರೆ ಮೊನ್ನೆಯಲ್ಲಿ ಮಲೇಷಿಯಾವನ್ನೇ, ಆಸ್ಟ್ರೇಲಿಯಾವನ್ನೇ ಮತ್ತು ನಮ್ಮ ಲೋಕಲ್ ವನ್ನೇ, ಹಲ್ಸು, ಶಿವನಿ ಪ್ರತಿಯೊಂದು ಮರನೂ ಸಹ ಅವೈಲೇಬಲ್ ಇದೆ. ನಮ್ದು ಬಂದ್ಬಿಟ್ಟು ನಂದಗೋಕುಲ ಕನ್ವೆನ್ಷನ್ ಇಂಡಸ್ಟ್ರಿಯಲ್ ಏರಿಯಾ ಅದ್ರ ಹಿಂಭಾಗ ಇದೆ, ಅಥವಾ ಜಾಕಿ ಫ್ಯಾಕ್ಟ್ರಿ ಆಪೋಸಿಟ್. ಹತ್ತತ್ರ 60 ಇಯರ್ಸ್ ಇಂದ ನಾವು ಒಳ್ಳೆ ಮರದಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಮರದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಮಾಡಲ್ಲ. 60 ಇಯರ್ಸ್ ಇಂದ ಕಸ್ಟಮರ್ಸ್ ಜೊತೆ ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡು ಒಂದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನ ಪ್ರತಿ ಕಸ್ಟಮರ್ಸ್ಗೂ ಸಹ ನಾವು ಸರ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಮಲೇಷಿಯಾವನ್ನೇ. ಆಲ್ಮೋಸ್ಟ್ ಟೀಕ್ ಎಲ್ಲಿ ಪ್ರಿಫರ್ ಮಾಡಲ್ಲ ಅಂತಂದರೆ ಅಂಥವ್ರು ಮೊನ್ನೆಗೆ ಹೋಗ್ತಾರೆ. ಮಲೇಷಿಯಾವನ್ನೇ ಇದೆ, ಅದು ಬಿಟ್ಟರೆ ಶಿವನಿ ಇದೆ, ಅದು ಬಿಟ್ಟರೆ ಹಲ್ಸು ಮತ್ತು ಇದು ಬಂದ್ಬಿಟ್ಟು ಆಸ್ಟ್ರೇಲಿಯಾವನ್ನೇ. ಪ್ರತಿಯೊಂದು ಅವೈಲಬಿಲಿಟಿ ನಮ್ಮಲ್ಲಿ ಸಿಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಚೇತನ್ ಅಂತ. ನಾವು ಆ್ಯಕ್ಚುಲಿ ಬಿಲ್ಟೆಕ್ ಎಕ್ಸ್ಪೋದಲ್ಲಿ ನಾವು ಸ್ಟಾಲ್ ಹಾಕಿದ್ವಿ. ನಮ್ಮ ಹತ್ರ ಬಂದ್ಬಿಟ್ಟು ಟಿಂಬರ್ಸು, ಲ್ಯಾಮಿನೇಟು, ಪ್ಲೇವುಡ್ಡು, ಅಕ್ರಾಲಿಕ್ಕು, ಪಾರ್ಟಿಕಲ್ ಬೋರ್ಡ್ಸು ಎಲ್ಲ ಸಿಗುತ್ತೆ.
20, 21, 22ನೇ ತಾರೀಕಿದೆ ಬಿಲ್ಡ್ ಎಕ್ಸ್ಪೋ. ಬನ್ನಿ ಸರ್, ಎಲ್ಲ ವಿಸಿಟ್ ಮಾಡಿ. ನಿಮ್ಗೆ ಇಲ್ಲಿ ಇಂಟೀರಿಯರ್ ಬಗ್ಗೆ, ಕನ್ಸ್ಟ್ರಕ್ಷನ್ ಬಗ್ಗೆ ಕಂಪ್ಲೀಟ್ ಮೆಟೀರಿಯಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ನಿಮಗೆ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಬಂದ್ಬಿಟ್ಟು ಒಂದು ಸತಿ ವಿಸಿಟ್ ಮಾಡಿ, ನಮ್ಮದು ಒಂದು ಸ್ಟಾಲ್ಗೆ ವಿಸಿಟ್ ಮಾಡಿ. ನಮ್ಮ ಹತ್ರ ಟೀಕ್ ಸಿಗುತ್ತೆ. ಟೀಕಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ದಾಂಡೇಲಿ ಸಿಗುತ್ತೆ, ಶಿರ್ಸಿ ಸಿಗುತ್ತೆ, ನಿಮಗೆ ಹುಣಸೂರು ಸಿಗುತ್ತೆ, ಬರ್ಮಾ ಸಿಗುತ್ತೆ. ಮತ್ತು ನಮ್ಮ ಹತ್ರ ಪ್ಲೇವುಡ್ ಇದೆ. ಪ್ಲೇವುಡಲ್ಲಿ ವಾಟರ್ ಪ್ರೂಫ್ ಇದೆ, MR ಪ್ಲೇವುಡ್ ಇದೆ, ಮತ್ತು ನಮ್ಮ ಹತ್ರ ಲ್ಯಾಮಿನೇಟ್ ಸಿಗುತ್ತೆ, ಅಕ್ರಲಿಕ್ ಸಿಗುತ್ತೆ. ಬನ್ನಿ ಸರ್, ಬಂದ್ಬಿಟ್ಟು ಒಂದು ಸತಿ ನಮ್ಮ ಸ್ಟಾಲ್ನ ವಿಸಿಟ್ ಮಾಡಿ. ಇನ್ನು ಏನಿದೆ ಅದನ್ನೆಲ್ಲ ಬ್ರೀಫಿಂಗ್ ಆಲ್ರೆಡಿ ನಮ್ಮವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು.